ಪಾವಗಡ ಪಟ್ಟಣದಲ್ಲಿ ನೀರಾವರಿ ಹೋರಾಟ ವೇದಿಕೆ ವತಿಯಿಂದ ಪೂರ್ವಭಾವಿ ಸಭೆಯನ್ನ ಆಯೋಜನೆ ಮಾಡಲಾಗಿತ್ತು. ಸಭೆಯಲ್ಲಿ ವಿವಿಧ ಸಂಘದ ಸದಸ್ಯರು, ಅಧ್ಯಕ್ಷರುಗಳು ಹಾಗೂ ರೈತ ಸಂಘದ ಅಧ್ಯಕ್ಷರು, ಸದಸ್ಯರುಗಳು, ಮಹಿಳಾ ಘಟಕದ ಸದಸ್ಯರು, ಅಧ್ಯಕ್ಷರು ಭಾಗಿಯಾಗಿದ್ದರು. ಈ ವೇಳೆ ಮಾತನಾಡಿದ ತುಂಗಭದ್ರಾ ಹೋರಾಟ ಸಮಿತಿಯ ಸದಸ್ಯ ಶಿವಪ್ರಸಾದ್, ತುಂಗಭದ್ರಾ ಜಲಾಶಯದ ಕುಡಿಯುವ ನೀರಿನ ಯೋಜನೆಯು ಅನುಷ್ಠಾನಗೊಂಡಿದೆ. ಆದರೆ ಈ ಯೋಜನೆ ಅನುಷ್ಠಾನಕ್ಕಾಗಿ ಪಾವಗಡ ತಾಲೂಕಿನ ತುಂಗಭದ್ರಾ ಹಿನ್ನೀರು ನೀರಿನ ವಿಚಾರವಾಗಿ ಈ ಭಾಗದಲ್ಲಿ ದುಡಿದಂತಹ ಸಮಗ್ರ ಹೋರಾಟ ಮಾಡಿದವರ ಸ್ಮರಣೆ ಹಾಗೂ ಪ್ರೇರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲು ಮುಂದಿನ ಕೆಲವೇ ದಿನ ನಿಗದಿಪಡಿಸಿ ಕಾರ್ಯಕ್ರಮ ಮಾಡುವುದಾಗಿ ತಿಳಿಸಿದರು. ಅದನ್ನು ಒತ್ತಾಯ ಆಗಿದೆ. ಮೊನ್ನೆ ನಮ್ಮ ರಾಜ್ಯದ ನೀರಾವರಿ ಸಚಿವರಾಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಮತ್ತು ನಮ್ಮ ಕೇಂದ್ರದ ಸಚಿವರಾಗಿರ್ತಕ್ಕಂಥ ಸೋಮಣ್ಣವರು, ಕೇಂದ್ರದ ನೀರಾವರಿ ಸಚಿವರಾಗಿರ್ತಕ್ಕಂಥ ಸಿ.ಪಿ. ಪಾಟೀಲ್ ಅವರನ್ನು ಭೇಟಿ ಮಾಡಿದ್ದಾರೆ. 5,300 ಕೋಟಿ ಬಿಡುಗಡೆಗೂ ಕೂಡ ಈಗಾಗಲೇ ಅವರು ಒಪ್ಪಿಗೆ ಕೊಟ್ಟಿದ್ದಾರೆ. ಅದು ಬಿಡುಗಡೆ ಆಗೋದಂತೆ ಕೂಡ ನಮ್ಮ ಒತ್ತಾಯವನ್ನು ನಾವು ಮಾಡಬೇಕಾಗ್ತದೆ. ಜೊತೆಗೆ ಎತ್ತಿನ ಹೊಳೆ ಯೋಜನೆ, ಈಗ ಅವರು ಕೇವಲ 19 ಕೆರೆಗಳಿಗೆ ಎತ್ತಿನ ಹೊಳೆ ಯೋಜನೆಯಲ್ಲಿ ಅವರು ಅಲೋಕೇಶನ್ ಮಾಡಿದ್ದಾರೆ. 33 ಕೆರೆಗಳಿಗೆ ಭದ್ರಾ ಮೇಲ್ದಂಡೆ ಯೋಜನೆಯಿಂದ ಅಲೋಕೇಶನ್ ಆಗಿದೆ. ಉಳಿದಂಥ ಕೆರೆಗಳಿಗೆ ಕೂಡ ಇದನ್ನು ಎಕ್ಸ್ಟೆಂಡ್ ಮಾಡ್ತಕ್ಕಂಥದಕ್ಕೆ ಈಗಲೇ ಅದನ್ನು ಸೇರ್ಪಡೆ ಮಾಡಿದರೆ ಆಗ್ತಕ್ಕಂಥ ಪೈಪ್, ಅಂದರೆ ನಮಗೆ ಎಷ್ಟು ನೀರಿಲ್ಲಿ ಉಪಯೋಗ ಆಗುತ್ತೋ, ಎಷ್ಟು ನಮಗೆ ನೀರು ಬರುತ್ತೋ ಆ ನೀರಿನ ಪ್ರವಾಹ ತಕ್ಕಂಗೆ ಅದನ್ನು ಪೈಪ್ಲೈನ್ ಮಾಡಬೇಕಾಗ್ತದೆ. ಆದ್ದರಿಂದ ಆ ಉದ್ದೇಶವನ್ನು ಇಟ್ಕೊಂಡು ಈಗಲೇ ನಾವು ಅದನ್ನು ಚರ್ಚೆ ಮಾಡಿ ಯಾವ್ಯಾವ ಕೆರೆಗಳನ್ನು ಕೈ ಬಿಟ್ಟಿದ್ದಾರೆ ಆ ಕೈ ಬಿಟ್ಟಿರ್ತಕ್ಕಂಥ ಕೆರೆಗಳನ್ನು ಕೂಡ ಆ ಯೋಜನೆಗಳಿಗೆ ಸೇರಿಸಬೇಕು ಅಂತಕ್ಕಂಥ ಒಂದು ಚರ್ಚೆಯನ್ನು ನಾವು ಮಾಡೋರಿದ್ದೇವೆ. ಚರ್ಚೆ ಮಾಡಿ ಚುನಾಯಿತ ಈ ನಮ್ಮ ಕ್ಷೇತ್ರದ ಶಾಸಕರು, ಮಾಜಿ ಶಾಸಕರನ್ನ ಒಳಗೊಂಡಂಥ ಮತ್ತು ಲೋಕಸಭಾ ಸದಸ್ಯರು, ಮಾಜಿ ಲೋಕಸಭಾ ಸದಸ್ಯರು ಇಷ್ಟೂ ಜನರನ್ನು ಒಂದು ಸಭೆ ಮಾಡಿ, ಚುನಾಯಿತ ಪ್ರತಿನಿಧಿಗಳ ಸಭೆಯಲ್ಲಿ ನಮ್ಮ ವೇದಿಕೆಯಿಂದ ಒಂದು ಸಭೆ ಕರೀತೀವಿ. ಒಟ್ಟು ಇದನ್ನು ಏನೇನಾಗಬೇಕು, ಈ ಎಲ್ಲ 3 ಯೋಜನೆಗಳು ಅದು ವೇಗವಾಗಿ ಪೂರ್ಣಗೊಂಡು ಎಲ್ಲ ಕೆರೆಗಳ ನೀರು ಬರಬೇಕು, ಕುಡಿಯುವ ನೀರು ಎಲ್ಲ ಮನೆಗಳು ತಲುಪಬೇಕು. ಅಲ್ಲಿ ತನಕ ಈ ಹೋರಾಟವನ್ನು ಮುಂದುವರಿಸಿದಂಥದ್ದು. ಅದೇ ರೀತಿ ಮುಂದುವರೆದ ದಿನಗಳಲ್ಲಿ ಕೂಡ, ಯಾಕಂತಂದರೆ ಯಾವುದೋ ಒಂದು ನೀರಾವರಿ ಯೋಜನೆ ಅದು ಪ್ರತಿಯೊಂದು ವರ್ಷ ಇದರ ಹೋರಾಟ ಮಾಡಲೇಬೇಕಾಗ್ತದೆ. ಕೊಟ್ಟಿರ್ತಕ್ಕಂಥ ಅಲೋಕೇಶನ್ ಎಷ್ಟೋ ಸಲ ನಮ್ಮ ಡ್ಯಾಮ್ಗಳು ತುಂಬದೇ ಇರುವಂಥ ಸಂದರ್ಭದಲ್ಲಿ ನಮ್ಮದು ಕೊನೆ ಭಾಗ ಇದೆ ಪಾವಗಡ. ಈ ಎತ್ತಿನ ಹೊಳೆ ಯೋಜನೆಗಾಗಿರ್ಬೋದು, ಭದ್ರಾ ಮೇಲ್ದಂಡೆ ಯೋಜನೆಗಾಗಿರ್ಬೋದು, ತುಂಗಭದ್ರಾ ಹಿನ್ನೀರಿಗಾಗಿರ್ಬೋದು, ಕೊನೆ ಭಾಗ ನಮ್ಮದು ಪಾವಗಡ. ಅಲ್ಲೆಲ್ಲ ತುಂಬಿ ಆದಮೇಲೆ ನಮಗೆ ಬರುವಂಥದ್ದು. ಆ ದೃಷ್ಟಿಕೋನದಲ್ಲಿ ಇಟ್ಕೊಂಡು ಆ ರೀತಿ ಯಾವುದೇ ತಾರತಮ್ಯ ಆದಾಗ ನಮ್ಮ ಭಾಗದ ನೀರು, ನಮ್ಮ ಪಾಲಿನ ನೀರು ಏನು ಅಲೋಕೇಶನ್ ಸರ್ಕಾರ ಮಾಡಿದೆ ಅದನ್ನು ಬರದೇ ಇದ್ದಾಗಲೂ ಕೂಡ ಸರ್ಕಾರಗಳನ್ನು ಎಚ್ಚರಿಸ್ತಕ್ಕಂಥ ಒಂದು ಕಂಪನಿಗಳನ್ನು ಕೂಡ ನಾವು ಮಾಡಬೇಕಾಗಿದೆ. ಮುಖ್ಯವಾಗಿ ಮುಂದಿನ ಹೋರಾಟದ ರೂಪುರೇಷೆಗಳನ್ನು ಮಾಡಲಿಕ್ಕೂ ಕೂಡ ಇದನ್ನು ಮಾಡ್ತೀವಿ. ಮತ್ತು ಇಲ್ಲಿ ತನಕ ಹೋರಾಟಗಳನ್ನು ಮಾಡ್ತಕ್ಕಂಥ ತುಂಗಭದ್ರಾ ಹೋರಾಟ ಸಮಿತಿಯ ಸದಸ್ಯ ಸೊಗಡು ವೆಂಕಟೇಶ್ ಮಾತನಾಡಿ, ನೀರು ಹರಿಸಲು ಹೋರಾಟ ಮಾಡಿದ ಮತ್ತು ಪಾವಗಡದಿಂದ ಬೆಂಗಳೂರಿನವರೆಗೆ ಪಾದಯಾತ್ರೆ ಮಾಡಿ ಹೋರಾಟಕ್ಕೆ ಜಯ ತಂದುಕೊಟ್ಟ ನೀರು ಹೋರಾಟಗಾರರಿಗೆ ಸನ್ಮಾನ ಮಾಡಲು ಬೃಹತ್ ಕಾರ್ಯಕ್ರಮ ಏರ್ಪಡಿಸಲು ಈ ಹಿಂದೆ ಪೂರ್ವಭಾವಿ ಸಭೆ ನಡೆದಿತ್ತು. ಇದೀಗ 2ನೇ ಸಭೆಯನ್ನ ಕರೆಯಲಾಗಿದೆ. ಈ ಸಭೆಗೆ ಸದಸ್ಯರಾದ ತಾವು ಅಪೇಕ್ಷಿತರಾಗಿದ್ದು ತಪ್ಪದೆ ಆಗಮಿಸಿ ತಮ್ಮ ಅಮೂಲ್ಯವಾದ ಸಲಹೆ ಸೂಚನೆಯನ್ನ ನೀಡಿದ್ರು. ಒಂದ್ಸತಿ ಸನ್ಮಾನ ಮಾಡಿ ಅವರು ಗುರುತಿಸಬೇಕು. ಮುಂದಿನ ರೂಪುರೇಷೆಗಳನ್ನು ಹುಟ್ಟಾಕಬೇಕಾದ್ರೆ ಮತ್ತು ಮುಂದಿನ ಹೋರಾಟಗಳಿಗೆ ಯುವಕರನ್ನು ಮುಂದೆ ಇಟ್ಕೊಂಡು ನಾವು ಹೋರಾಟ ಮಾಡಬೇಕಾದ್ರೆ ಅವ್ರನ್ನ ಪ್ರೇರಣೆ ಕೊಡಬೇಕು ಅಂತ ಹೇಳಿಬಿಟ್ಟು ಇವತ್ತು ಇದುವರೆಗೂ ನೀರಿನ ಹೋರಾಟ ಆಗ್ಬೋದು, ಕುಡಿಯೋ ನೀರಿನ ಹೋರಾಟದಲ್ಲಾಗ್ಬೋದು, ಇವತ್ತು ಭಾಗವಹಿಸಿರ್ತಕ್ಕಂಥ ಪ್ರತಿಯೊಬ್ಬರೂ ಕೂಡ ಕರೆದು ತಾಲೂಕಿನ ವತಿಯಿಂದ ಸನ್ಮಾನವನ್ನು ಮಾಡಿ ಇವತ್ತು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋದಕ್ಕೋಸ್ಕರ ಶಾಸಕರಾಗ್ಬೋದು, ಮಾಜಿ ಶಾಸಕರಾಗ್ಬೋದು, ಮಿಕ್ಕ ಎಲ್ಲ ಪಕ್ಷಗಳ ಮುಖಂಡರು ಮತ್ತು ಎಲ್ಲ ತಾಲೂಕಿನ ಜನತೆಯನ್ನು ಒಂದು ಕಡೆ ಕೂಡಿಸಿ ಸನ್ಮಾನ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಇವತ್ತು ಯೋಜನೆಯನ್ನು ರೂಪಿಸ್ಕೊಳ್ತೀವಿ. ಇದು ದಿನಾಂಕ ಮತ್ತು ಕಾರ್ಯಕ್ರಮದ ಒಂದು ದಿನವನ್ನು ಗುರುತಿಸಿ ಮುಂದಿನ ಒಂದು ಯೋಜನೆಯನ್ನು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾರೆ. ಇಮ್ರಾನುಲ್ಲಾ, ಪ್ರಜಾಶಕ್ತಿ ಟಿವಿ, ಪಾವಗಡ.